ಮಾಡಬೇಕು. ಹಾಗಾಗಿ ನಿಮ್ಮ ಆಪ್ಷನ್ ಎಂಟ್ರಿನ ರೀಚೆಕ್ ಮಾಡ್ಕೊಳ್ಳಿ. ಓಕೆ, ಟ್ಯೂಷನ್ ಫೀಸ್ ರೆಡ್ಯೂಸ್ ಆಗೋದ್ರಿಂದ ಸೊ SNQ ಇರುವಂತಹ ಸೀಟ್ಸ್ ನ ಚೂಸ್ ಮಾಡಿದಿರೋ ಇಲ್ವೋ. ಸೊ ದ ನೆಕ್ಸ್ಟ್ ಈಸ್ ಆಲ್ ಎಂಟ್ರೀಸ್ ಆರ್ ಸೇವ್ಡ್ ಸಕ್ಸಸ್ಫುಲಿ. ಸೊ ನೀವು ಆಪ್ಷನ್ ಎಂಟ್ರಿನ ಆಡ್ ಮಾಡಿದ್ಮೇಲೂ ಕೂಡ ಅಕಸ್ಮಾತ್ ನೀವು ನಿಮ್ಮ ಆಪ್ಷನ್ ಎಂಟ್ರಿನ ಚೇಂಜ್ ಮಾಡಿದ್ರೆ ಮಕ್ಕಳ ಮತ್ತೆ ಅದನ್ನ ಏನ್ ಮಾಡಿಟ್ಕೊಳ್ಳಿ, ಡೌನ್ಲೋಡ್ ಮಾಡಿಟ್ಕೊಳ್ಳಿ ಅದನ್ನ. ಹೆಲೋ ಮಕ್ಕಳ, ವೇದಾಂತು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಮೆಂಟರ್ ಅಂಕಿತಾ. ಸೊ KCET ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇವತ್ತು ಕೊನೆ ದಿನ. ಸೊ ಕೊನೆ ದಿನ ಅಂತಂದ್ರೆ ಫೈನಲ್ ಸಬ್ಮಿಟ್ ಮಾಡಬೇಕು. ಫೈನಲ್ ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಒಂದಷ್ಟು ಫ್ಯಾಕ್ಟರ್ ಸರಿ ಇದೆಯೋ ಇಲ್ವೋ ಅಂತ ಹೇಳಿ ಅದನ್ನ ಚೆಕ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಒಂದು ರಾಂಗ್ ಮೂವ್ ನಿಮ್ಮ ಸೀಟ್ ಅಲಾಟ್ಮೆಂಟ್ ಮೇಲೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಮಕ್ಕಳ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕಪ್ಪ ಅಂತಂದ್ರೆ ಈ ವಿಡಿಯೋದಲ್ಲಿ KCET ಆಪ್ಷನ್ ಎಂಟ್ರಿಯ ಲಾಸ್ಟ್ ಡೇ ಚೆಕ್ ಲಿಸ್ಟ್ ನ ಡಿಸ್ಕಸ್ ಮಾಡ್ತಿದೀವಿ, ಸೋ ದಟ್ ನಿಮ್ಗೆ ಬೆಸ್ಟ್ ಪಾಸಿಬಲ್ ಸೀಟ್ ಸಿಗ್ಲಿ ಅನ್ನೋ ಕಾರಣಕ್ಕೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ದ ಫಸ್ಟ್ ಫ್ಯಾಕ್ಟರ್ ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ನೀವು ಅಂತ ಅಂದ್ರೆ ದಟ್ ಈಸ್ ಪ್ರಿಫರೆನ್ಸ್ ಆರ್ಡರ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ KEA ಗೊತ್ತಿದೆ ನಿಮ್ಗೆ ಹೈಯೆಸ್ಟ್ ಪಾಸಿಬಲ್ ಸೀಟ್ ನ ಕೊಡೋದಕ್ಕೆ ಟ್ರೈ ಮಾಡುತ್ತೆ. ಹಾಗಾಗಿ ನಿಮಗೆ ಬೇಕಾಗಿರುವಂತಹ ಕಾಲೇಜ್, ನಿಮಗೆ ಬೇಕಾಗಿರುವಂತಹ ಬ್ರಾಂಚ್ ಟಾಪ್ ಪೊಸಿಷನ್ ಅಲ್ಲಿ ಇದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಮಕ್ಕಳ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದ ನೆಕ್ಸ್ಟ್ ಫ್ಯಾಕ್ಟರ್ ಈಸ್ ನೋ ಮಿಸ್ಸಿಂಗ್ ಕಾಲೇಜಸ್ ಆರ್ ಬ್ರಾಂಚ್. ಸೊ ಅಕಸ್ಮಾತ್ ಏನಾದ್ರು ಮರ್ತೋಗಿನೋ ಅಥವಾ ಏನಾದ್ರು ಮಿಸ್ ಆಗಿನೋ ನಿಮಗೆ ಬೇಕಾಗಿರುವಂತಹ ಕಾಲೇಜ್ ಆಗಿರ್ಬೋದು ಅಥವಾ ನಿಮಗೆ ಬೇಕಾಗಿರುವಂತಹ ಬ್ರಾಂಚ್ ಆಗಿರ್ಬೋದು ಆಡ್ ಮಾಡೋದನ್ನ ಮರ್ತೋಗಿರ್ಬೇಕು. ಹಾಗಾಗಿ ನಿಮ್ಮ ಆಪ್ಷನ್ ಎಂಟ್ರಿನ ರೀಚೆಕ್ ಮಾಡ್ಕೊಳ್ಳಿ. ಓಕೆ, ಸೋ ದಟ್ ಯಾವ್ದಾದ್ರು ಕಾಲೇಜ್ ಮಿಸ್ ಆಗಿದ್ಯಾ, ಬ್ರಾಂಚ್ ಮಿಸ್ ಆಗಿದ್ಯಾ ಅಂತ ಹೇಳಿ ಒಂದ್ಸಲ ರೀಚೆಕ್ ಮಾಡ್ಕೊಳ್ಳಿ ಮಕ್ಕಳ. ಸೊ ದ ನೆಕ್ಸ್ಟ್ ಫ್ಯಾಕ್ಟರ್ ಈಸ್ ನೋ ರಾಂಗ್ ಬ್ರಾಂಚ್ ಕೋಡ್. ಓಕೆ, ಸೊ ನಿಮಗೆ ಬೇಕಾಗಿರುವಂತಹ ಕಾಲೇಜ್ ನೇನು ಸೆಲೆಕ್ಟ್ ಮಾಡಿರ್ತೀರಾ. ಓಕೆ, ಅಕಸ್ಮಾತ್ ಮಿಸ್ ಆಗಿ ಬ್ರಾಂಚ್ ನ ರಾಂಗ್ ಆಗಿ ಸೆಲೆಕ್ಟ್ ಮಾಡಿರ್ಬೋದು. ಓಕೆ, CS ನ ಸೆಲೆಕ್ಟ್ ಮಾಡೋದ ಕಡೆ IS ಸೆಲೆಕ್ಟ್ ಮಾಡಿರ್ಬೋದು ಅಥವಾ EC ಸೆಲೆಕ್ಟ್ ಮಾಡಿರ್ಬೋದು. ಓಕೆ, ಸೊ ಹಾಗಾಗಿ ನೀವು ಬ್ರಾಂಚ್ ಕೋಡ್ ನ ಕೂಡ ಸೊ ಡೀಟೇಲ್ ಆಗಿ ವೆರಿಫೈ ಮಾಡ್ಕೊಳ್ಳಿ. ಓಕೆನಾ ಮಕ್ಕಳ? ಸೊ ದ ನೆಕ್ಸ್ಟ್ ಫ್ಯಾಕ್ಟರ್ ಈಸ್ ಮ್ಯಾಕ್ಸಿಮಮ್ ಆಪ್ಷನ್ಸ್ ಆಡೆಡ್. ಸೊ KCET ಆಪ್ಷನ್ ಎಂಟ್ರಿಯಲ್ಲಿ ಎಷ್ಟು ಆಪ್ಷನ್ಸ್ ಆದ್ರೂ ಹಾಕ್ಬೋದು, ಯಾವುದೇ ತರಹದ ಪೆನಾಲ್ಟಿ ಇಲ್ದಲೇ ಇರೋದ್ರಿಂದ. ಸೊ ಎಷ್ಟಾಗುತ್ತೆ ಅಷ್ಟು ಆಪ್ಷನ್ಸ್ ನ ಹಾಕಿ, ಸೋ ದಟ್ ನಿಮ್ಗೆ ಸೀಟ್ ಸಿಗೋಂತಹ ಚಾನ್ಸಸ್ ಜಾಸ್ತಿ ಆಗ್ಲಿ. ಸೊ ದ ನೆಕ್ಸ್ಟ್ ಈಸ್ ಕ್ಯಾಟಗರಿ ಡೀಟೇಲ್ಸ್ ಆರ್ ಕರೆಕ್ಟ್. ಸೊ ಅಕಸ್ಮಾತ್ ನಿಮ್ಗೆ ಯಾವ್ದಾದ್ರು ರಿಸರ್ವೇಶನ್ ಇತ್ತು ಅಂತಂದ್ರೆ ಸೊ ಕೌನ್ಸಿಲಿಂಗ್ ಪೋರ್ಟಲ್ ಅಲ್ಲಿ ಅದು ಕರೆಕ್ಟ್ ಆಗಿ ಬರ್ತಾ ಇದೆಯಾ ಚೆಕ್ ಮಾಡ್ಕೊಳ್ಳಿ ಮಕ್ಕಳ. ಸೊ ನಿಮ್ಮ ರಿಸರ್ವೇಶನ್ ಈ ಡೀಟೇಲ್ಸ್ ಸರಿ ಇದೆಯೋ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕ್ಯಾಸ್ಟ್ ಆಗಿರ್ಬೋದು, ಓಕೆ, SC ST OBC ಅಥವಾ ಕನ್ನಡ ಮೀಡಿಯಂ ಅಥವಾ ರೂರಲ್ ಕೋಟಾ. ಸೊ ಇದೆಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಆಗಿದೆಯೋ ಇಲ್ವೋ ಅಂತ ಹೇಳಿ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಸೊ ದ ನೆಕ್ಸ್ಟ್ ಈಸ್ SNQ ಆಪ್ಷನ್ಸ್ ಇನ್ಕ್ಲೂಡೆಡ್. ಸೊ ಯಾರೆಲ್ಲ ಮಕ್ಕಳು SNQ ಎಲಿಜಿಬಲ್ ನ ಹೊಂದಿರ್ತೀರಾ, ಸೊ ಅವರು ತಮ್ಮ ಆಪ್ಷನ್ ಎಂಟ್ರಿಯಲ್ಲಿ SNQ ಸೀಟ್ಸ್ ನ ಹಾಕಿದಿರೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ SNQ ಸೀಟ್ ಸಿಕ್ತು ಅಂತಂದ್ರೆ ನಿಮ್ಗೆ ಅಡ್ವಾಂಟೇಜ್ ಅಲ್ವಾ. ಸೊ ಟ್ಯೂಷನ್ ಫೀಸ್ ರೆಡ್ಯೂಸ್ ಆಗೋದ್ರಿಂದ ಸೊ SNQ ಇರುವಂತಹ ಸೀಟ್ಸ್ ನ ಚೂಸ್ ಮಾಡಿದಿರೋ ಇಲ್ವೋ ಅಂತ ಹೇಳಿ ವೆರಿಫೈ ಮಾಡ್ಕೊಳ್ಳಿ. ಸೊ ದ ನೆಕ್ಸ್ಟ್ ಒನ್ ಈಸ್ ಕಾಲೇಜ್ ಫೀಸ್ ವೆರಿಫೈಡ್. ಓಕೆ, ಸೊ ಕಾಲೇಜ್ ನ ಆಪ್ಷನ್ ಎಂಟ್ರಿಗೆ ಹಾಕೋದಕ್ಕೂ ಮುಂಚೆ ಜಸ್ಟ್ ಪ್ಲೇಸ್ಮೆಂಟ್ ಅಷ್ಟೇ ಅಲ್ಲ ಮಕ್ಕಳ. ಓಕೆ, ಪ್ಲೇಸ್ಮೆಂಟ್ ಕಟ್ ಆಫ್ ಅಷ್ಟೇ ನೋಡೋದಲ್ಲ, ಇದ್ರ ಜೊತೆಗೆ ಸೊ ಟ್ಯೂಷನ್ ಫೀಸ್ ಎಷ್ಟು, ಹಾಗೇನೆ ಮನೆಯಿಂದ ದೂರ ಇತ್ತು ಅಂತಂದ್ರೆ ಹಾಸ್ಟೆಲ್ ಫೀಸ್ ಎಷ್ಟು, ಹಾಗೇನೆ ಅದರ್ ಫೀಸ್ ಎಲ್ಲ ಎಷ್ಟು ಬರುತ್ತೆ. ಸೊ ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ಮಕ್ಕಳ, ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ಅದನ್ನೆಲ್ಲ ನಿಮ್ಗೆ ಮ್ಯಾನೇಜ್ ಮಾಡಕ್ ಆಗುತ್ತೆ ಅನ್ನೋದಾದ್ರೆ ಆ ಕಾಲೇಜಸ್ ನ ನೀವು ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡಿ. ಸೊ ದ ನೆಕ್ಸ್ಟ್ ಒನ್ ಈಸ್ ಲೊಕೇಶನ್ ಚೆಕ್ಡ್. ಸೊ ನೀವು ಸೆಲೆಕ್ಟ್ ಮಾಡಿರುವಂತಹ ಕಾಲೇಜ್ ಮನೆಯಿಂದ ಎಷ್ಟು ದೂರ ಇದೆ, ಅಕಸ್ಮಾತ್ ತುಂಬಾನೇ ದೂರ ಇದ್ರೆ ಹಾಸ್ಟೆಲ್ಗೆ ಜಾಯಿನ್ ಆಗ್ಬೇಕು, ಹೌದಲ್ವಾ. ಸೊ ಹಾಸ್ಟೆಲ್ ಫೀಸ್ ಎಷ್ಟು ಬರುತ್ತೆ, ಸೊ ಹಾಗೇನೆ ಲೀವಿಂಗ್ ಕಾಸ್ಟ್ ಎಷ್ಟು ಬರುತ್ತೆ. ಓಕೆ, ಸೊ ಮನೆಯಿಂದ ದೂರ ಇದ್ರೆ ನಿಮಗೆ ಅಡ್ಜಸ್ಟ್ ಆಗಕ್ಕಾಗತ್ತಾ, ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ಮ್ಯಾನೇಜ್ ಮಾಡಕ್ ಆಗುತ್ತೆ ಅನ್ನೋದಾದ್ರೆ ಆ ತರ ಕಾಲೇಜಸ್ ನ ನೀವು ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡಿ. ಸೊ ಹಾಗಾಗಿ ಸೊ ಇದೆಲ್ಲ ಫ್ಯಾಕ್ಟರ್ಸ್ ಕೂಡ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಈಸ್ ನೋ ಡೂಪ್ಲಿಕೇಟ್ ಆರ್ ಅನ್ವಾಂಟೆಡ್ ಆಪ್ಷನ್ಸ್. ಸೊ ಅಕಸ್ಮಾತ್ ಮಿಸ್ ಆಗಿ ನಿಮಗೆ ಬೇಡ ಆಗಿರುವಂತಹ ಕಾಲೇಜಸ್ ನ ಅಥವಾ ಬ್ರಾಂಚಸ್ ನ ನೀವು ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡಿರ್ಬೋದು. ಓಕೆ, ಸೊ ಹಾಗಾಗಿ ನೀವು ನಿಮ್ಮ ಆಪ್ಷನ್ ಎಂಟ್ರಿನ ರೀಚೆಕ್ ಮಾಡ್ಕೊಳ್ಳಿ, ಸೋ ದಟ್ ನಿಮ್ಗೆ ಬೇಡ ಆಗಿರುವಂತಹ ಅನ್ವಾಂಟೆಡ್ ಕಾಲೇಜ್ ಆಗಿರ್ಬೋದು, ಬ್ರಾಂಚ್ ನ ಏನಾದ್ರು ಅಕಸ್ಮಾತ್ ಮಿಸ್ ಆಗಿ ಹಾಕಿದ್ರು ಕೂಡ ಸೊ ಅದನ್ನ ಡಬಲ್ ವೆರಿಫೈ ಮಾಡ್ಕೊಳ್ಳಿ.
ಸೊ ದ ನೆಕ್ಸ್ಟ್ ಈಸ್ ಆಲ್ ಎಂಟ್ರೀಸ್ ಆರ್ ಸೇವ್ಡ್ ಸಕ್ಸಸ್ಫುಲಿ. ಸೊ ನೀವು ಆಪ್ಷನ್ ಎಂಟ್ರಿನ ಆಡ್ ಮಾಡಿ ಸೇವ್ ಮಾಡೋದನ್ನ ಮರ್ತೋಗಿರ್ಬೋದು ಒಂದೊಂದ್ಸಲ ಮಿಸ್ ಆಗಿ. ಸೊ ಹಾಗಾಗಿ ನೀವು ಆಪ್ಷನ್ ಎಂಟ್ರಿನ ಚೆಕ್ ಮಾಡ್ಕೊಂಡು ಆಡ್ ಮಾಡ್ಕೊಂಡು ಒಂದ್ಸಲ ಅದನ್ನ ಸೇವ್ ಮಾಡಿ. ಓಕೆ, ಸೊ ಮತ್ತೆ ಇನ್ನೊಂದ್ಸಲ ಏನ್ ಮಾಡ್ತೀರಾ ಅಂತಂದ್ರೆ ಇನ್ನೊಂದ್ಸಲ ಲಾಗಿನ್ ಆಗಿ ಚೆಕ್ ಮಾಡ್ಕೊಳ್ಳಿ, ನೀವು ಆಡ್ ಮಾಡಿರೋಂತಹ ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಹೇಳಿ ಮತ್ತೆ ರೀವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಸ್ ಡೌನ್ಲೋಡ್ ಫೈನಲ್ ಆಪ್ಷನ್ ಎಂಟ್ರಿ ಕಾಪಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಓಕೆ, ಸೊ ನೀವು ಫೈನಲ್ ಆಗಿ ಏನ್ ಆಪ್ಷನ್ ಎಂಟ್ರಿನ ನೀವು ಚೂಸ್ ಮಾಡಿದಿರಲ್ವಾ, ಸೊ ಅದ್ರದ್ದು ಸ್ಕ್ರೀನ್ ಶಾಟ್ ತಕ್ಕೊಳ್ಳೋದಾಗಿರ್ಬೋದು. ಓಕೆ, ಸೊ ಅಥವಾ ಅದ್ರದ್ದು PDF ನ ಡೌನ್ಲೋಡ್ ಮಾಡೋದಾಗಿರ್ಬೋದು. ಸೊ ಇದನ್ನ ಮಾಡಿ ಇಟ್ಕೊಳ್ಳಿ. ಯಾಕಪ್ಪ ಅಂತ ಅಂದ್ರೆ ಇದು ಫ್ಯೂಚರ್ ರೆಫರೆನ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದಾದ್ಮೇಲೂ ಕೂಡ ಅಕಸ್ಮಾತ್ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಓಕೆ, ಸೊ ಮಾಕ್ ಅಲಾಟ್ಮೆಂಟ್ ಆದ್ಮೇಲೂ ಕೂಡ ಅಕಸ್ಮಾತ್ ನೀವು ನಿಮ್ಮ ಆಪ್ಷನ್ ಎಂಟ್ರಿನ ಚೇಂಜ್ ಮಾಡಿದ್ರೆ ಮಕ್ಕಳ ಮತ್ತೆ ಅದನ್ನ ಏನ್ ಮಾಡಿ ಇಟ್ಕೊಳ್ಳಿ, ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅದನ್ನ PDF ಫಾರ್ಮಲ್ಲೋ ಅಥವಾ ಸ್ಕ್ರೀನ್ ಶಾಟ್ ಫಾರ್ಮಲ್ಲೋ ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ದ ನೆಕ್ಸ್ಟ್ ಈಸ್ ಚೆಕ್ ಅಫಿಷಿಯಲ್ ನೋಟಿಫಿಕೇಶನ್. ಸೊ ನೀವು ಇನ್ನೊಂದ್ಸಲ ಫೈನಲ್ ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಮಕ್ಕಳ, ಫೈನಲ್ ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಸೊ ಇನ್ನೊಂದ್ಸಲ KEA ವೆಬ್ಸೈಟ್ಗೆ ಹೋಗಿ, ಸೊ ಅಲ್ಲಿ ಅಕಸ್ಮಾತ್ ಹೊಸದಾಗಿ ಏನಾದ್ರೂ ಸೀಟ್ ಮ್ಯಾಟ್ರಿಕ್ಸ್ ಇದೆಯಾ, ಓಕೆ, ಅಥವಾ ಹೊಸ ಅನೌನ್ಸ್ಮೆಂಟ್ಸ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಅಕಸ್ಮಾತ್ ಅನೌನ್ಸ್ಮೆಂಟ್ಸ್ ಇದ್ರೆ ಏನಿದೆ ಅನೌನ್ಸ್ಮೆಂಟ್ಸ್ ಅದನ್ನೆಲ್ಲ ವೆರಿಫೈ ಮಾಡಿಕೊಂಡು ಫೈನಲ್ ಸಬ್ಮಿಟ್ ನ ಮಾಡಿ. ನೆಕ್ಸ್ಟ್, ಕನ್ಫರ್ಮ್ ಸಬ್ಮಿಷನ್ ಬಿಫೋರ್ ಡೆಡ್ ಲೈನ್. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಎಲ್ಲಿ ತನಕ ಅವಕಾಶ ಇದೆ ನಮ್ಗೆ? ಜೂನ್ 30 10 AM ತನಕ, ಹೌದಲ್ವಾ? ಸೊ ಇಲ್ಲಿ ತನಕನು ನೀವು ಫೈನಲ್ ಸಬ್ಮಿಟ್ ಮಾಡದೆ ವೇಟ್ ಮಾಡಬೇಡಿ ಮಕ್ಕಳ. ಯಾಕಪ್ಪ ಅಂತಂದ್ರೆ ನಾನು ಫೈನಲ್ ಸಬ್ಮಿಟ್ ಜೂನ್ 30 10 AM ಗೆ ಮಾಡ್ತೀನಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಕೂರ್ಬೇಡಿ. ಓಕೆ, ಸೊ ಈ ಟೈಮಲ್ಲಿ ಸರ್ವರ್ ಬ್ಯುಸಿ ಆಗುವಂತಹ ಪಾಸಿಬಿಲಿಟಿ ಇರೋದ್ರಿಂದ ಎಸ್, ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ನಿಮ್ಮ ಫೈನಲ್ ಸಬ್ಮಿಟ್ ನ ಮಾಡ್ಕೊಳ್ಳಿ. ಓಕೆನಾ? ಎಸ್, ಸೊ ಐ ಹೋಪ್ ಈ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿನ ಫೈನಲ್ ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಏನೆಲ್ಲ ರೀಚೆಕ್ ಮಾಡಬೇಕು ಅಂತ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಮಕ್ಕಳ. ಸೊ ಇದೇ ರೀತಿ ಮತ್ತಷ್ಟು ಕಂಟೆಂಟ್ಸ್ಗೆ ನೀವು ಫಾಲೋ ಮಾಡಿ ವೇದಾಂತು ಕರ್ನಾಟಕ ಚಾನೆಲ್.